ನಮಸ್ಕಾರ. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಬನ್ನಿ, ನಾನು ಡಾಕ್ಟರ್ ದಾಸರಿ ಗೋವಿಂದ, ಅಡ್ವೊಕೇಟ್, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಬನ್ನಿ, ಇವತ್ತಿನ ದಿನ ಒಂದು ಹಾಟ್ ಟಾಪಿಕ್ ಬಗ್ಗೆ ನಾನು ತಮ್ಮ ಮುಂದೆ ಒಂದು ಸಣ್ಣ ವಿಡಿಯೋ ಮಾಡುವ ಮುಖಾಂತರ ಒಂದು ಸಣ್ಣ ವಿಶ್ಲೇಷಣೆಯನ್ನು ಮಾಡೋದಕ್ಕೆ ನಾನು ಬೆಳಿಗ್ಗೆನೇ ರೆಡಿಯಾಗಿದ್ದೀನಿ. ಬನ್ನಿ, ಅದಕ್ಕಿಂತ ಮುಂಚಿತವಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಕೊನೆಯವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ನಿನ್ನೆ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನ ಪ್ರಿನ್ಸಿಪಾಲ್ ಬೆಂಚ್ ಹೈಕೋರ್ಟ್ ಬೆಂಗಳೂರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಕರಣ ಜಸ್ಟಿಸ್ ನಾಗಪ್ರಸನ್ನ ಅವ್ರ ಮುಂದೆ ವಿಷಯ ಬಂತು. ಏನು ಅಂತ ಹೇಳಿದರೆ, ಈ ತಮಿಳಿನ ಪ್ರಖ್ಯಾತ ನಟ ಆಗಿರ್ತಕ್ಕಂಥ ಕಮಲ್ ಹಾಸನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕಮಲ್ ಹಾಸನ್ ಅವರು ಈ ಥಗ್ ಲೈಫ್ ಅನ್ನೋ ಒಂದು ಫಿಲ್ಮನ್ನು ಅವರು ಈಗಾಗಲೇ ಎಕ್ಸಿಬಿಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಮೊನ್ನೆ ಅವರು ಕಮಲ್ ಹಾಸನ್ ಅವರು ಒಂದು ವಿವಾದಾತ್ಮಕವಾಗಿರ್ತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟರು. ಏನದು ವಿವಾದಾತ್ಮಕವಾಗಿರ್ತಕ್ಕಂಥ ಹೇಳಿಕೆ ಅಂತ ಹೇಳಿದರೆ, ಅವ್ರು ಹೇಳ್ತಾರೆ, ತಮಿಳಿನಲ್ಲಿ ಮಾತನಾಡಬೇಕಾದ್ರೆ ಹೇಳ್ತಾರೆ ಅವರು, ಈ ಕನ್ನಡದ ಭಾಷೆ ಇದೆ ಅಲ್ವಾ, ಈ ಕನ್ನಡದ ಭಾಷೆ ಅದು ಮೂಲ, ಅದು ಹುಟ್ಟಿರ್ತಕ್ಕಂಥದ್ದು ಎಲ್ಲಿಂದ ಅಂತ ಹೇಳಿದರೆ ಅದು ತಮಿಳು ಭಾಷೆಯಿಂದ ಹುಟ್ಟಿದೆ. ನೋಡಿ, ಕನ್ನಡ ಹುಟ್ಟಿದ್ದು ತಮಿಳ ಭಾಷೆಯಿಂದ ಅಂತೆ. ಅಂದರೆ ಕನ್ನಡದ ತಾಯಿ ಯಾರು ಅಂತ ಹೇಳಿದರೆ ತಮಿಳು ಅನ್ನೋ ಒಂದು ಅರ್ಥದಲ್ಲಿ ಇವತ್ತು ಕಮಲ್ ಹಾಸನ್ ಅವರು ಹೇಳಿದ್ದಾರೆ. ಸೊ ಅವರೇನಾದರೂ ಭಾಷಾ ತಜ್ಞರ ಅಥವಾ ಇತಿಹಾಸಕಾರರ? ಯಾವ ಆಧಾರದ ಮೇಲೆ ಹೇಳ್ತಾರೆ? ಹೀಗಾಗಿ ಈ ಒಂದು ವಿವಾದಾತ್ಮಕ ಹೇಳಿಕೆ ಇದೆಯಲ್ಲ, ಕನ್ನಡಿಗರನ್ನು ಕೆರಳಿಸಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಷಯವನ್ನು ಕರ್ನಾಟಕದ ಹೈಕೋರ್ಟಲ್ಲಿ ಒಂದು ಹಿಯರಿಂಗಿಗೆ ಬಂದಿದೆ. ಏನು ಅಂತ ಹೇಳಿದರೆ, ರಾಜ್ ಅಂಡ್ ಕಮಲ್ ಇಂಟರ್ನ್ಯಾಷನಲ್ ಫಿಲ್ಮ್ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರಲ್ಲ, ಅವರು ಒಂದು ಪಿಟಿಷನ್ ಅಂತ ಹಾಕ್ಕೊಳ್ತಾರೆ. ಏನು ಅಂತ ಹೇಳಿದರೆ, ಕರ್ನಾಟಕದಲ್ಲಿ ಈ ಕಮಲ್ ಹಾಸನ್ ನಟಿಸಿರ್ತಕ್ಕಂತಹ ಥಗ್ ಲೈಫ್ ಅನ್ನೋ ಒಂದು ಸಿನಿಮಾ ಬಿಡುಗಡೆ ಮಾಡೋದಕ್ಕೆ ಅನುವು ಮಾಡಿಕೊಡಿ. ಅಷ್ಟೇ ಅಲ್ಲ, ಸಿನಿಮಾ ಬಿಡುಗಡೆ ಮಾಡಿಕೊಟ್ರೆ ಆ ಸಿನಿಮಾ ಡಿಸ್ಟ್ರಿಬ್ಯೂಟ್ರಿಗೆ, ಎಕ್ಸಿಬಿಟರ್ಗೆ ನೀವು ಪೊಲೀಸರು ಬಂದೋಬಸ್ತನ್ನು ಕೊಡಬೇಕು, ರಕ್ಷಣೆಯನ್ನು ಕೊಡಬೇಕು. ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಒಂದು ರಿಟ್ಟನ್ನು ಹಾಕ್ಕೊಳ್ತಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಜಸ್ಟಿಸ್ ನಾಗಪ್ರಸನ್ನ ಅವರು ಈ ಕಮಲ್ ಹಾಸನ್ ಅವರಿಗೆ ಛೀಮಾರಿಯನ್ನು ಹಾಕಿದ್ದಾರೆ. ನೀವು ಕಮಲ್ ಹಾಸನ್ನೇ ಆಗಿರ್ಬೋದು, ದೊಡ್ಡ ನಟನೆ ಆಗಿರ್ಬೋದು, ಹಾಗಾದರೆ ಏನಂತೆ, ನೀವು ಇಷ್ಟ ಬಂದ ಹಾಗೆ ಒಂದು ನಾಡಿನ ಕನ್ನಡಿಗರಿಗೆ ನೀವು ಅವಮಾನ ಮಾಡೋದಿದು ಯಾವ ರೀತಿ ಸರಿ? ಆದರೂ ಕೂಡ ಇಷ್ಟೆಲ್ಲ ನಡೆದರೂ ಕೂಡ, ಬೇರೆ ಕಡೆಗೆ ಥಗ್ ಲೈಫ್ ರಿಲೀಸ್ ಆಗಿದ್ರೂ ಕೂಡ, ಇನ್ನೂ ಕೂಡ ಈ ಒಬ್ಬ ದುರಹಂಕಾರಿ ನಟ ಕಮಲ್ ಹಾಸನ್ಗೆ ಬುದ್ಧಿ ಬಂದಿಲ್ಲ. ಅವರು ಒಂದೇ ಒಂದು ಕ್ಷಮಾಪಣೆ ಕೂಡ ಕೇಳ್ತಾ ಇಲ್ಲ. ಅಷ್ಟೇ ಅಲ್ಲ, ಕ್ಷಮಾಪಣೆ ಕೇಳೋದೇ ಇಲ್ಲ. ನಾನು ತಪ್ಪೇ ಮಾಡಿಲ್ಲ, ನಾನು ಕನ್ನಡಿಗರ ಬಗ್ಗೆ ಅಭಿಮಾನ ಇದೆ, ಕನ್ನಡದಲ್ಲಿ ಪ್ರತಿಯೊಬ್ಬ ಮನೆಯಲ್ಲಿ ಕೂಡ ನನ್ನ ಅಭಿಮಾನಿಗಳಿದ್ದಾರೆ ಅಂತ ಹೇಳ್ತಾರೆ. ಆದರೆ ಕ್ಷಮೆಯನ್ನು ಯಾಚಿಸ್ತಾ ಇಲ್ಲ. ಇಂತಹ ಒಬ್ಬ ದುರಂಕಾರಿ, ನಿಜಕ್ಕೂ ಹೇಳಬೇಕು ಅಂತ ಹೇಳಿದರೆ, ನಮ್ಮೆಲ್ಲರಿಗೂ ಕೂಡ ನಟರ ಮೇಲೆ, ಏನು ಕಲಾವಿದರ ಮೇಲೆ ನಮಗೆ ಒಂದು ಒಳ್ಳೆಯ ಅಭಿಪ್ರಾಯ ಇದೆ. ಭಾಷೆಯನ್ನು ಮೀರಿ ಕೂಡ ನಮಗೆ ಒಂದು ಅಭಿಮಾನ ಇದೆ. ನಿಜಕ್ಕೂ ಕೂಡ ನಾವು ಕೂಡ ಕಮಲ್ ಹಾಸನ್ ಅವರು ಇಂತಿಷ್ಟು ಫಿಲ್ಮ್ಗಳನ್ನು ನೋಡಿದ್ದೀವಿ. ಸ್ವಾತಿ ಮುತ್ತಮ್ ಇರ್ಬೋದು, ಸಾಗರ ಸಂಗಮ್ ಇರ್ಬೋದು, ಹೀಗೆ ಒಳ್ಳೆಯ ಒಬ್ಬ ನಟ ಇರ್ಬೋದು. ಆದರೆ ಕನ್ನಡಿಗರಿಗೆ ಒಂದು ಅವಮಾನ ಮಾಡುವ ರೀತಿಯಲ್ಲಿ ಏನಾದರೂ ಮಾಡಿದರೆ ಇದನ್ನು ಸಹಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ಇದನ್ನೇ ಜಸ್ಟಿಸ್ ನಾಗಪ್ರಸನ್ನ ಅವರು ಬಹಳ ಕ್ಲಿಯರ್ ಆಗಿ ಹೇಳಿದರು. ನೀವು ಕಮಲ್ ಹಾಸನ್ ಆಗಿರ್ಬೋದು, ನೀವು ಕನ್ನಡಿಗರ ಸೆಂಟಿಮೆಂಟನ್ನು ಹರ್ಟ್ ಮಾಡಿದ್ದೀರಿ. ನೋಡಿ, ಕನ್ನಡಿಗರು ಬಹಳ ಎಮೋಷ್ನಲ್ ಆಗಿದ್ದಾರೆ. 3 ವಿಚಾರಕ್ಕೆ ಕನ್ನಡದವರು ಬಹಳ ಎಮೋಷ್ನಲ್ ಆಗಿದ್ದಾರೆ ಅನ್ನೋ ವಿಷಯದ ಬಗ್ಗೆ ಜಸ್ಟಿಸ್ ನಾಗಪ್ರಸನ್ನ ಅವರು ಹೇಳಿದರು. ಈ ಎಕ್ಸ್ಪ್ರೆಸ್ಡ್ ಕ್ಯಾಟಗಾರಿಕಲಿ ಅವರು ಏನು ಹೇಳ್ತಾರೆ, ಕನ್ನಡ ನಾಡು ನುಡಿ ಜಲ
ನಾಡು ನುಡಿ ಜಲ, ಈ 3 ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡಿಗರು ಬಹಳ ಎಮೋಷನಲ್ ಆಗ್ತಾರೆ. ಇಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯಾರೇ ಆದರೂ ಕೂಡ ಇಂತಹ ಹೇಳಿಕೆಯನ್ನು ನೀಡಬಾರ್ದು. ಈಗೂ ಕೂಡ ಕಾಲ ಮಿಂಚಿಲ್ಲ. ಜಸ್ಟಿಸ್ ನಾಗಪ್ರಸನ್ನ ಅವರು ಅದನ್ನೇ ಹೇಳಿದರು. ಅವರು ವಕೀಲರಾಗಿರ್ತಕ್ಕಂತಹ ಪಿಟಿಷನರ್ ಅಡ್ವೊಕೇಟ್ ಆಗಿರ್ತಕ್ಕಂಥ ಜಾನ್ ಚಿನ್ನಪ್ಪ ಅನ್ನೋರಿಗೆ ಜಸ್ಟಿಸ್ ನಾಗಪ್ರಸನ್ನ ಅವ್ರು ಕೇಳ್ತಾರೆ, ಏನು ಅವರು ಕೊಟ್ಟಿರ್ತಕ್ಕಂಥ ಒಂದು ಲೆಟರ್ ನಮ್ಮ ಹತ್ರ ಇದೆ ಅಂತ ಹೇಳ್ತೀರಲ್ಲ ತಾವು, ಅದನ್ನು ಓದಿ ಅಂತ ಕೇಳಿದಾಗ ಆ ಸಾಲುಗಳನ್ನು ಓದೋದಕ್ಕೆ ಪ್ರಾರಂಭ ಮಾಡ್ತಾರೆ ಪಿಟಿಷನರ್ ಅಡ್ವೊಕೇಟು. ಅವರು ಹೇಳ್ತಾರೆ, ಕನ್ನಡ ಅಂದರೆ ನನಗೆ ತುಂಬ ಇಷ್ಟ, ತಮಿಳು ಅಂದರೆ ಇಷ್ಟ, ಮಲಯಾಳಿ ಅಂದರೆ ಇಷ್ಟ, ತೆಲುಗು ಅಂದರೆ ಇಷ್ಟ. ಇಡೀ ದಕ್ಷಿಣ ಭಾರತದಲ್ಲಿ ತಮಿಳು ಇರ್ಬೋದು, ಕೇರಳ ಇರ್ಬೋದು, ಆಂಧ್ರ ಇರ್ಬೋದು, ಕರ್ನಾಟಕ ಇರ್ಬೋದು, ಎಲ್ಲರೂ ಕೂಡ ನನ್ನನ್ನು ಇಷ್ಟಪಡ್ತಾರೆ, ಪ್ರೀತಿ ಮಾಡ್ತಾರೆ. ಈ ವಿಷಯಗಳನ್ನು ಹೇಳ್ತಾರೆ. ಆಗಲಿ ಎಲ್ಲಿ ಕೂಡ ಕನ್ನಡಿಗರಿಗೆ ಹರ್ಟ್ ಆಗಿದ್ರೆ ನಾನು ಕ್ಷಮೆಯನ್ನು ಯಾಚಿಸ್ತೀನಿ ಅನ್ನುವ ಒಂದು ಸಣ್ಣ ಮಾತನ್ನು ಕೂಡ ಹೇಳ್ತಾ ಇಲ್ಲ ಅಂತ ಹೇಳಿದ್ರೆ ಇವ ಯಾವ ರೀತಿಯ ನಟ ಅಂತ ನಾವು ಒಪ್ಕೋಬೇಕು? ನನ್ನ ಪ್ರಕಾರ ನಿನ್ನೆ ಅದ್ಭುತವಾಗಿ ಜಸ್ಟಿಸ್ ನಾಗಪ್ರಸನ್ನ ಅವರು ಚೀಮಾರಿಯನ್ನು ಹಾಕಿದರು. ನೀವು ಇರ್ಬೋದು, ದೊಡ್ಡ ವ್ಯಕ್ತಿ ಇರ್ಬೋದು, ಹಾಗಾದರೆ ಕರ್ನಾಟಕದಲ್ಲಿ ಯಾಕೆ ನೀವು ಬಿಡುಗಡೆಗೆ ನೀವು ಕೇಳ್ತಾ ಇದ್ದೀರಿ? ನೀವು ಮಾಡಿರ್ತಕ್ಕಂಥ ತಪ್ಪಿಗೆ ಶಿವರಾಜಕುಮಾರ್ ಇವತ್ತು ಅವರು ಕೂಡ ಫೇಸ್ ಮಾಡಬೇಕಾಗಿದೆ. ನೀವು ಮಾಡಿರ್ತಕ್ಕಂಥ ತಪ್ಪಿಗೆ ನಮ್ಮ ರಾಜ್ಯದ ಪೊಲೀಸರು ನಿಮಗೆ ರಕ್ಷಣೆ ಕೊಡಬೇಕಾ? ಬೇಡ ಬಿಡಿ, ನಿಮ್ಮ ಫಿಲ್ಮ್ ಇಲ್ಲಿ ಆಡೋದೇ ಬೇಡ. ಆದರೆ ಪಿಟಿಷನರ್ ಪರವಾಗಿ ಅಡ್ವೊಕೇಟ್ ಹೇಳ್ತಾರೆ, ಸ್ವಾಮಿ ಈ ಫಿಲ್ಮ್